ಅನಿರುದ್ಧ್ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿದ್ದು ಚರ್ಚೆ ಮಾಡಿದ್ದು ಇದು ಈಗ ಅನಿರುದ್ಧ್ ಕೂಡ ಮಾತಾಡಿದ್ದಾರೆ. ಜೊತೆಗೇನು ಅಂದರೆ ಭಾರತೀಯರು ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು ಮಾತಾಡಿದ್ರು. TV9 ಜೊತೆಗೆ ಎಕ್ಸ್ಕ್ಲೂಸಿವ್ ಮಾತಾಡಿದ್ದಾರೆ ಅನಿರುದ್ಧ್. ಬಹಳ ಒಳ್ಳೆಯ ಕೆಲಸ, ಸರ್ಕಾರ ಮುಟ್ಗೋಲು ಹಾಕೊಂಡ್ರೆ ಸ್ವಾಗತ, ನನಗೆ ಖುಷಿ ತಂದಿದೆ ಅಂದಿದ್ದಾರೆ ನಟ ಅನಿರುದ್ಧ್. 2 ಎಕರೆ ಕೇಳಿದ್ದೀವಿ ನಾವು ಸ್ಮಾರಕ ಕಟ್ಟೋಕೆ, ಆದರೆ ಈ ಕೆಲಸ ಆಗಲೇ ಇಲ್ಲ ಅಂತ ಅನಿರುದ್ಧ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಅವ್ರ ಜೊತೆಗೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ವಿಷ್ಣುವರ್ಧನ್ ಅವರ ಕುಟುಂಬಕ್ಕೆ ಒಂದು ದೊಡ್ಡ ಸವಾಲಾಗಿತ್ತಿದ್ದು. ಸೊ ಈ ರೀತಿ ಹಂತ ಹಂತವಾಗಿ ಬರೀ ವಿವಾದಗಳಲ್ಲೇ ಕೇಳಿ ಬರ್ತಾ ಇದ್ದಂತಹ ಮಾತಾಗಿತ್ತು. ಈಗ ಈ ನಿರ್ಧಾರದ ಬಗ್ಗೆ ನಿಮಗೆ ಫಸ್ಟ್ ಏನ್ ಅನ್ಸುತ್ತೆ ಅಂತ? ಬಹಳ ಸಂತೋಷ ಇದೆ, ಸಮಾಧಾನಕರವಾಗಿದೆ. ವಶಪಡಿಸ್ಕೋಬಹುದು ಸರ್ಕಾರ ಈ ಜಾಗವನ್ನ ಅಂತ ಸುಮಾರು ವರ್ಷಗಳಿಂದ ನಮಗೆ ಅದು ಗೊತ್ತಿತ್ತು. ಅದಕ್ಕೋಸ್ಕರ ನಾವು ಸಾಕಷ್ಟು ಪ್ರಯತ್ನ ಕೂಡ ಪಟ್ವಿ. ಯಾಕಂತಂದ್ರೆ ಅವರು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆ ಜಾಗವನ್ನ ಏನು ಮಾರಿದ್ರು, 12 ಎಕರೆ ಜಾಗನ, ಅದನ್ನ ಮಾರಿ ಆ ದುಡ್ಡಲ್ಲಿ ನಾವು ಅಭಿಮಾನ್ ಸ್ಟುಡಿಯೋನ ಅಭಿವೃದ್ಧಿಗೊಳಿಸ್ತೀವಿ ಅಂತ ಅವರು ಹೇಳಿದ್ರು. ಆಗ ಸರ್ಕಾರ ಅದರಲ್ಲಿ ಒಂದು ಸೂಚನೆ ಹಾಕಿದ್ರು, ಒಂದು ವೇಳೆ ನಮ್ಮ ಗಮನಕ್ಕೆ ಏನಾದರೂ ಬಂದಲ್ಲಿ ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿಗೊಂಡಿಲ್ಲ ಅಂತ, ಹಾಗಿದ್ದ ಪಕ್ಷದಲ್ಲಿ ನಾವು ಆ ಜಾಗವನ್ನ ವಶಪಡಿಸ್ಕೊಳ್ತೀವಿ ಅಂತ. ಅದರಲ್ಲಿ 2 ಎಕರೆ ಜಾಗ ತಾವು ಏನು ಅನ್ಕೊಂಡಿದ್ರು, ಆ 2 ಎಕರೆ ಜಾಗದಲ್ಲಿ ಸಾಹಸ್ಯಮ ಡಾಕ್ಟರ್ ವಿಷ್ಣುವರ್ಧನ್ ರವರ ಒಂದು ಸ್ಮಾರಕ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಆದರೆ ಅದು ಆಗಲೇ ಇಲ್ಲ, ಅದು ಈಗ ವಶಪಡಿಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಾವು ಅವ್ರ ಹತ್ರ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾನು ಭೇಟಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಒಂದು ವೇಳೆ ಸಿಕ್ಕಿದ್ರೆ ಭಾರತಿ ಅಮ್ಮ ಮತ್ತೆ ನಾನು ಇಬ್ಬರು ಹೋಗ್ತಾ ಇದ್ದೀವಿ, ಹೋಗಿ ಕೇಳ್ಕೊತೀವಿ, ಅಭಿಮಾನಿಗಳ ಪರವಾಗಿ ಕೇಳ್ಕೊತೀವಿ. 2016 ನಾನು ಹೇಳಿದ್ನಲ್ಲ, 6.5 ವರ್ಷ ಅಲ್ಲಿ ಪ್ರಯತ್ನ ಪಟ್ಟಾದ್ಮೇಲೆ ನಾವೇನು ಮೈಸೂರಿಗೆ ಹೋದ್ವಿ, ಆ ಕ್ಷಣದಲ್ಲೇ ಅಮ್ಮನೇ ಕಟ್ಸಿದ್ದದು, ಅದನ್ನ ತೆರವುಗೊಳಿಸಬಹುದಾಗಿತ್ತು ಆ ಒಂದು ಮಂಟಪನ. ಯಾಕಂತಂದ್ರೆ ಅಲ್ಲಿ ಅಪ್ಪ ಅವ್ರದ್ದು ಅಸ್ಥಿ ಇರಲಿಲ್ಲ. ಅಸ್ಥಿನ ಒಂದು ಕಲಶದಲ್ಲಿಟ್ಟು ನಾವು ಅಲ್ಲಿ ಮೈಸೂರಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಅಪ್ಪ ಅವರು ನಿಂತ್ಕೊಂಡಿದ್ದಾರೆ, ಅವರ ಪುತ್ಥಳಿ ನಿಂತ್ಕೊಂಡಿದೆ. ಹಾಗಾಗಿ ಅಲ್ಲಿ ಒಂದು ಆದ್ಯತೆ ಇದೆ. ಆದ್ರೆ ಇಲ್ಲಿ ಯಾವುದಕ್ಕೆ ಆದ್ಯತೆ ಇದೆ ಅಂತಂದ್ರೆ, ಅಲ್ಲಿ ಅಂತ್ಯ ಸಂಸ್ಕಾರ ನಡೆದಿರೋ ಜಾಗ, ಹಾಗಾಗಿ ಅದಕ್ಕೆ ಆದಂತಹ ಒಂದು ಪ್ರತ್ಯೇಕ ಒಂದು ಆದ್ಯತೆ ಪ್ರಾಮುಖ್ಯತೆ ಇದೆ. ಈಗ ಅಲ್ಲಿ ಏನಾದರೂ ಮಂಟಪ ತಿರ್ಗಾ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಅಂದರೆ ಸರ್ಕಾರಕ್ಕೆ ನಾವು ಹೋಗಿ ಅದನ್ನೇ ಮನವಿ ಮಾಡ್ತಾ ಇದ್ದೀವಿ, ಅಲ್ಲಿ ಮಂಟಪ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡಿ. ಜೊತೆಗೆ ಅಭಿಮಾನಿಗಳಿಗೆ ಇಡೀ ವರ್ಷ ಅಲ್ಲಿ ಬಂದು ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ, ಗೌರವ ಸಲ್ಲಿಸೋದಕ್ಕೆ, ಶ್ರದ್ಧಾಂಜಲಿ ನಮನ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಸರ್ಕಾರ ಮನಸ್ಸು ಮಾಡಿ ಈ ಒಂದು 10 ಗುಂಠೆ ಜಾಗ, ಕೇವಲ 10 ಗುಂಠೆ ಜಾಗ ಈ ಒಂದು ಮಂಟಪ ಕಟ್ಟೋದಕ್ಕೆ, ಒಂದು ಚಿಕ್ಕ ಸ್ಮಾರಕ ಅಂತ ಹೇಳಿ ಒಂದು ಚಿಕ್ಕ ಸ್ಮಾರಕ ಕಟ್ಟೋದಕ್ಕೆ, ಅಭಿಮಾನಿಗಳು ಬಂದು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಇದಿಷ್ಟು ಅನಿರುದ್ಧ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಅಂದುಕೊಂಡಂತಾದ್ರೆ ಸರ್ಕಾರವನ್ನ ಕೇಳ್ತೀವಿ, ಅಭಿಮಾನ್ ಸ್ಟುಡಿಯೋದಲ್ಲಿ 10 ಗುಂಟೆ ಜಾಗವನ್ನ ಕೊಡುವಂತಹ ಪ್ರಯತ್ನಕ್ಕೆ ನಾವು ಕೂಡ ಜೊತೆ ಆಗ್ತೀವಿ. ಅದಾದ್ರೆ 75ನೇ ವರ್ಷದ ಶಾಸಕ ವಿಷ್ಣುವರ್ಧನ್ ಅವರ ಬರ್ತ್ಡೇ ಏನಿದೆ ಅದನ್ನು ವಿಶೇಷವಾಗಿ ಸೆಲೆಬ್ರೇಟ್ ಮಾಡುವಂತಹ ಪ್ಲಾನ್ ಕೂಡ ಇದೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ಒಬ್ಬ ದೊಡ್ಡ ನಟ, ಒಬ್ಬ ಮೇರು ನಟ, ಅಂಥ ಒಬ್ಬ ನಟನಿಗೆ 10 ಗುಂಟೆ ಜಾಗಕ್ಕೋಸ್ಕರ ಕುಟುಂಬದವ್ರು ಕೇಳಬೇಕಾ? 10 ಗುಂಟೆಗೆ ಬೇಡಬೇಕಾ? ಭಿಕ್ಷೆ? ಎಂಥ ವಿಪರ್ಯಾಸ ನೋಡಿ ಇದು. ಇವತ್ತು CM ಅವ್ರನ್ನ ಭೇಟಿ ಮಾಡ್ತಾರೆ ಭಾರತಿ ಮತ್ತೆ ಅನಿರುದ್ಧ್. ಸಂಜೆ CM ಅವ್ರನ್ನ ಭೇಟಿ ಮಾಡುವಂಥ ಸಾಧ್ಯತೆಗಳಿದೆ. ಎಂಥ ಸ್ಥಿತಿ ಇದು. ಒಬ್ಬ ದೊಡ್ಡ ನಟನಿಗೆ ಈ ಕರ್ನಾಟಕ ಚಿತ್ರರಂಗ ರಾಜ್ಕುಮಾರ್ ಅವ್ರನ್ನ ಎಷ್ಟು ಜ್ಞಾಪಿಸ್ಕೊಳ್ಳುತ್ತೋ ವಿಷ್ಣುವರ್ಧನ್ ಅವ್ರನ್ನ ಅಷ್ಟೇ ಜ್ಞಾಪಿಸ್ಕೊಳ್ಳುತ್ತೆ. ಇವರೆಲ್ಲ ಒಂದೇ ಸಾಲಿನಲ್ಲಿ ಬರ್ತಾರೆ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಅಣ್ಣವ್ರು ಎಲ್ರಿಗಿಂತ ಹಿರಿಯರು, ಮೇರು ವ್ಯಕ್ತಿತ್ವ. ಅದು ಬಿಟ್ಟರೆ ಎಲ್ಲರೂ ಕೂಡ ನಿಜಕ್ಕೂ ಅವ್ರಿಗೆ ಜ್ಞಾಪಿಸ್ಕೋಬೇಕು ನಾವು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆನ. ಅದರಲ್ಲೂ ವಿಷ್ಣುವರ್ಧನ್ ಅವರ ನಿಲುವಿದೆಯಲ್ಲ, ನೀವು ಹಿಂದೊಂದ್ಸರಿ ಜ್ಞಾಪಿಸ್ಕೊಳ್ಳಿ. ಈ ಉರ್ದು ನ್ಯೂಸ್ ತರ್ತೀವಿ ಅಂತ ಹೋದಂಥ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಖಂಡಿಸಿದಂಥ ರೀತಿ ಇತ್ತಲ್ಲ, ಅದು ಯಾರೂ ಮಾತಾಡಿರಲಿಲ್ಲ ಆ ಸಂದರ್ಭದಲ್ಲಿ. ಅವರ ನಿಲುವು ಅಂದರೆ ನಿಲುವು ಅಷ್ಟೇ.
ಬನ್ನಿ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನಿಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಭಾಳ ಬೇಸರದ ಸಂಗತಿ. ಒಂದು ಲೆಕ್ಕದಲ್ಲಿ ಏನು ಅಂದರೆ ವಿಷ್ಣುವರ್ಧನ್ ಒಬ್ಬ ನತದೃಷ್ಟ ನಾಯಕ. ಯಾಕಂದರೆ ಒಂದ ಇದ್ದಾಗಲೂ ಒಂಥರ ಪಾಡುಪಟ್ಟರು, ಅದಾದಮೇಲೆ ಏನು ಅಂದರೆ ನಿದ್ರೆ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ ಅಂಥ ಸ್ಥಿತಿ. ಅಂಥದ್ರಲ್ಲಿ ಚಿರನಿದ್ರೆಗಾದರೂ ಬಿಡ್ರಪ್ಪ ಅಂತಂದರೆ ಚಿರನಿದ್ರೆಗೂ ಬಿಡಲಿಲ್ಲ ಅಂತಂತಂದರೆ ಇದಕ್ಕಿಂತ ನಾಚಿಗೇಡಿನ ಸಂಗತಿ, ಅಪಮಾನದ ಸಂಗತಿ ಇನ್ನೊಂದಿದೆಯಾ? ನೀವು ಮಾತಾಡ್ತಾ ಇದ್ದೀರಿ ಅನಿರುದ್ಧ ಜೊತೆಗೆ, ಕೇಳಿ ಹೊಟ್ಟೆ ಉರಿದು ಬಿಡ್ತು ನನಗೆ. ಯಾಕಂದರೆ 10 ಗುಂಟೆ ಜಾಗ ಭಿಕ್ಷೆ ಬೇಡಬೇಕಾ? 10 ಗುಂಟೆ ಅಂತೂ ಇಂತೂ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ. ಇಡೀ ಭೂಮಿ ಅದು ಅರಣ್ಯ ಭೂಮಿ, ಸರ್ಕಾರ ಅದನ್ನು ವಾಪಸ್ ತಗೊಳ್ತಾ ಇದೆ ಅನ್ನೋದ್ರ ಮುಖಾಂತರ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಏನಂತೀರಿ? ರಂಗನಾಥ್, ಖಂಡಿತ ಏನಂತಂದ್ರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಮೇರು ನಟರು. ಅವ್ರಿಗಾದಂತಹ ಘಟನಾವಳಿಗಳು ಮತ್ತೆ ಅವಮಾನಗಳನ್ನ ಸಾಕಷ್ಟು ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಆಕ್ರೋಶ ಹೊರಹಾಕ್ತಾ ಹೇಳ್ತಾ ಇದ್ರು, ಒಬ್ಬ ದುರಂತ ನಾಯಕ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಬಟ್ ಇತ್ತೀಚೆಗೂ ಕೂಡ ಆದಂತಹ ಬೆಳವಣಿಗೆ ಬಗ್ಗೆ ಕೂಡ ಅಂದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಒಂದು 10 ಗುಂಟೆ ಜಾಗ ಕೇಳ್ತಾ ಇದ್ದೀವಿ, ಅದಕ್ಕೂ ಕೂಡ ಅವಕಾಶ ಸಿಗ್ಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು. ರಾತ್ರೋರಾತ್ರಿ ಏನು ಕೋರ್ಟ್ ಆದೇಶದ ಮೇರೆಗೆ ಒಂದು ಪುಣ್ಯಭೂಮಿಯಲ್ಲಿ ಇರತಕ್ಕಂತಹ ಒಂದು ಸಮಾಧಿಯನ್ನು ನೆಲಸಮಗೊಳಿಸಿರ್ತಕ್ಕಂಥ ಬೆನ್ನಲ್ಲೇ ಬಟ್ ಇವತ್ತು ತಕ್ಕ ಮಟ್ಟಿಗೆ ಸರ್ಕಾರದಿಂದ ನಡೆದಂತಹ ಒಂದು ಬೆಳವಣಿಗೆ ಸಹಜವಾಗಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಹಾಗೆ ಅವರ ಕುಟುಂಬ ವರ್ಗಕ್ಕೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳ್ಬೋದು, ಒಂದಿಷ್ಟು ಸಮಾಧಾನಕರ ವಿಚಾರ ಅಂತ ಹೇಳ್ಬೋದು. ಸಾಕಷ್ಟು ದಿನಗಳಿಂದ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಅಲ್ಲಿರುವಂತಹ ಮೂಲ ಜಾಗ ಏನಿದೆ, ಅವ್ರನ್ನ ಅಂತ್ಯಕ್ರಿಯೆ ಮಾಡಿರ್ತಕ್ಕಂಥ ಜಾಗ, ಅಲ್ಲೇ 10 ಗುಂಟೆ ಜಾಗವನ್ನ ಕೊಡಿ, ಅದನ್ನ ಪುಣ್ಯಭೂಮಿಯಾಗಿ ಉಳಿಸ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮುಂದಿನ ಸಾಧ್ಯತೆಗಳ ಬಗ್ಗೆ ಅನಿರುದ್ಧ ಅವರು ಮಾತನಾಡಿರ್ತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ ಅದು ಅರಣ್ಯ ಪ್ರದೇಶ, ಅದನ್ನ ಬೇರೆ ಬೇರೆ ಕಾರಣಕ್ಕೆ ಉಪಯೋಗಿಸುವಂತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ನಿಯಮವನ್ನು ಉಲ್ಲಂಘಿಸಿದ್ದಾರೆ, ಬಾಲಕೃಷ್ಣ ಕುಟುಂಬ ಅನ್ನುವಂಥ ಕಾರಣಕ್ಕೆ ಮುಟ್ಟುಗೋಲನ್ನ ಹಾಕೊಂಡಿದೆ. ಅದರ ಬೆನ್ನಲ್ಲೇ ಏನಂತಂದ್ರೆ ಇವತ್ತು ಅಥವಾ ನಾಳೆಗೆ ಅಂದ್ರೆ ಸಿಎಂ ಅವರ ಸಮಯಾವಕಾಶವನ್ನ ಕೇಳಿ ಅನಿರುದ್ಧ ಅವರು ಹಾಗೆ ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಏನು ಸರ್ಕಾರವನ್ನ ಭೇಟಿ ಮಾಡಿ ಅಂದ್ರೆ ಸಿಎಂ ಅವರನ್ನ ಭೇಟಿ ಮಾಡಿ 10 ಗುಂಟೆ ಜಾಗವನ್ನ ಕೊಡಿ, ಸೆಪ್ಟೆಂಬರ್ 18 ಏನು 75ನೇ ವರ್ಷದ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಬರುತ್ತೆ, ಆ ಒಂದು ಅಮೃತ ಮಹೋತ್ಸವದ ಗಳಿಗೆಯಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಪ್ರಯತ್ನಗಳಲ್ಲಿ ಈಗ ಕುಟುಂಬ ತೊಡಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ವಿಷ್ಣುವರ್ಧನ್ ಅವರಿಗೆ ಪದೇ ಪದೇ ಆಗ್ತಾ ಇರ್ತಕ್ಕಂತಹ ಅವಮಾನಗಳನ್ನ ಅಭಿಮಾನಿಗಳು ಖಂಡಿಸ್ತಾನೆ ಇದ್ರು. ಬಟ್ ಈಗ ಅಲ್ಲಿ 10 ಗುಂಟೆ ಜಾಗ ಸಿಗುವಂತಹ ಸಾಧ್ಯತೆಗಳಿದೆಯಾ, ಕುಟುಂಬ ಯಾವ ರೀತಿ ಮನವಿ ಮಾಡುತ್ತೆ, ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಈಗಾಗಲೇ ಏನಂದ್ರೆ ಬಾಲಕೃಷ್ಣ ಕುಟುಂಬಕ್ಕೆ ಕೊಟ್ಟಂತಹ ಏನು ಜಮೀನಿತ್ತು ಅದನ್ನ ಸರ್ಕಾರ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಿ ಮುಟ್ಟುಗೋಲನ್ನ ಹಾಕೊಂಡಿರುವಂತಹ ಆದೇಶ ಹೊರಡಿಸಲಾಗಿದೆ ಅಂತ ಹೇಳ್ಬೋದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಈ ಸಂದರ್ಭದಲ್ಲಿ ಈ ವೀರಕಪುತ್ತ ಶ್ರೀನಿವಾಸ್ ಅವರನ್ನ ಜ್ಞಾಪಿಸ್ಕೋಬೇಕು. ಜೊತೆಗೆ ಏನಂದರೆ ಕಿಚ್ಚ ಸುದೀಪ್ ಅವರಿಗೆ ಅಭಿನಂದಿಸಬೇಕು. ಈ ರೀತಿ ಸ್ಥಿತಿಗಳಾದಂಥ ಸಂದರ್ಭದಲ್ಲಿ ನಾನು ಅರ್ಧ ಎಕರೆ ಕೊಡ್ತೀನಿ ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ, ಅದು 10 ಗುಂಟೆಗೋಸ್ಕರ ಬೇಡಬೇಕೇನ್ರಿ? ಒಬ್ಬ ದೊಡ್ಡ ನಟ, ಒಬ್ಬ ಮೇರು ನಟ, ನಿಜಕ್ಕೂ ಅದಕ್ಕೆ ನಾನು ಹೇಳಿದೆ ಒಬ್ಬ ನತದೃಷ್ಟ ನಾಯಕ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ.